ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ಬೋದು ನೀವು, ಒಂದ್ ವಾರ್ಲ ಇವತ್ ನಮಗ್ ಮಾರ್ಕೆಟ್ನಾಗ ಹಸಿರು ಕಲರ್ ನೋಡಾಕ್ ಸಿಕ್ಕಿತ್ ನೋಡ್ರಿ. ಇಲ್ಲಿಕ್ರ ಒಂದ್ ವಾರ ಆತ್ ನಾವ ಬರೇ ಕೆಂಪ್ 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 ನೋಡಿದ್ದು. ಇವತ್ ನಮಗ ಎಲ್ಲಾರ್ಗು ಖುಷಿ ಆತ, ಯಾಕಂದ್ರೆ ಇವತ್ ಮಾರ್ಕೆಟ್ ಗ್ರೀನ್ ಕಲರ್ ಐತಿ. ನೋಡ್ರಿ ವೀಕ್ಷಕರೇ, ಇವತ್ ಮಾರ್ಕೆಟ್ ಅಷ್ಟ್ ಗ್ರೀನ್ ಅಂದ್ರ ಬರೇ ಗ್ರೀನ್ ಐತಿ, ಅಷ್ಟನ್ನು ಏನ್ ಗ್ರೀನ್ ಇಲ್ಲ. ನೋಡ್ಬೋದು ನೀವ, ಸೆನ್ಸೆಕ್ಸ್ 328 ಪಾಯಿಂಟ್ ಏರೈತಿ, ಅಂದ್ರೆ 0.48%. ಮತ್ತ ನಿಫ್ಟಿ 113 ಪಾಯಿಂಟ್ ಏರೈತಿ, ಅಂದ್ರೆ 0.51% ಏರೈತಿ. ಮತ್ತ ಬ್ಯಾಂಕ್ ನಿಫ್ಟಿ 105 ಪಾಯಿಂಟ್ ಏರೈತಿ, ಅಂತಂದ್ರ 0.22% ಏರೈತಿ. ವೀಕ್ಷಕರೇ, ಅಷ್ಟು ಏನ್ ಮಾರ್ಕೆಟ್ ಏರಿಲ್ಲ ಖರೆ. ಈಗ ಒಂದ್ ವಾರ ನೋಡ್ರಿ ನೀವು, ಮಾರ್ಕೆಟ್ ಬಿದ್ದಿದ್ ನೋಡ್ರ ಇದ್ ಸ್ವಲ್ಪ ನಮಗ್ ಚಲೋನ ಅನಸ್ತೈತ್ರಿ. ಯಾಕಂತಂದ್ರ ಇಷ್ಟ ಒಂದ್ ವಾರ ಬರೇ ಕೆಂಪ್ ನಿಮ್ ಪೋರ್ಟ್ಫೋಲಿಯೋನು ಕೆಂಪ್, ಖರೆ ಇವತ್ತೆಲ್ಲಾ ಪೋರ್ಟ್ಫೋಲಿಯೋನಾಗ ಸ್ವಲ್ಪರೇ ನಮಗ ಪ್ರಾಫಿಟ್ ಆಗೈತಿ. ವೀಕ್ಷಕರೇ, ಅದಕ್ ಇವತ್ ಮಾರ್ಕೆಟ್ ಏರಿತ್ತ, ಯಾಕ ಇಷ್ಟ ದಿನ ಬೀಳಾತಿತ್ತಂತ ರೀಸನ್ ನಿಮಗ್ ಗುರ್ತಾಗಿರ್ಬೋದು. ಯಾಕಂದ್ರ ನಾ ಈಗ 4-5 ವಿಡಿಯೋ ಹಾಕೇನಿ ಯಾಕೆ ಬೀಳಾತೈತ್ ಮಾರ್ಕೆಟ್ ಅಂತ. ಈಗ ಏರಾತೈತ್ ಯಾಕಂತ ಇವತ್ತಿನ ಈ ವಿಡಿಯೋನಾಗ ನಾವ್ ಡಿಸ್ಕಸ್ ಮಾಡೋಣ ನೋಡ್ರಿ. ನೋಡ್ರಿ ವೀಕ್ಷಕರೇ, ನಿನ್ನೆ ಅಮಿತ್ ಶಾ ಅವರ ಒಂದ ಹೇಳಿಕೆ ಕೊಟ್ರ. ನಮ್ ಗೃಹ ಮಂತ್ರಿ ಆದ ಅಮಿತ್ ಶಾ ಅವ್ರ ಏನ್ ಹೇಳಿಕೆ ಕೊಟ್ರ ಅಂದ್ರ, 4 ಜೂನ್ ಮೊದಲನ ಸ್ಟಾಕ್ ನ ಬಾಯ್ ಮಾಡಿ ಇಡ್ಕೋರಿ, ಒಮ್ಮೆಲೆ ಅವ ಶೂಟಪ್ ಆಗೋವಿದಾವಂತ ಹೇಳಿಕೆ ಕೊಟ್ರ. ಮತ್ತ ಜೈಶಂಕರ್ ಅವರುನು ಹೇಳಿರ, ವಾಲೆಟಾಲಿಟಿ ಕಮ್ಮಿ ಆಗ್ತೈತಿ, ಇಲೆಕ್ಷನ್ ಹೆಂಗ್ ಮುಗಿತಾವ ಮತ್ ಹೆಂಗ್ ರಿಸಲ್ಟ್ ಸಮಯ ಬರ್ತೈತಿ ಹಂಗ ವಾಲೆಟಾಲಿಟಿ ಮಾರ್ಕೆಟ್ ನಾಗ ಕಮ್ಮಿ ಆಗ್ತೈತಂತ ಹಿಂಗ ಇಬ್ರು ಹೇಳಿಕೆ ಕೊಟ್ರು. ಎಸ್ ಜೈಶಂಕರ ಮತ್ತ ನಮ್ ಗೃಹ ಮಂತ್ರಿ ಆದ ಅಮಿತ್ ಶಾ ಅವ್ರ ಈ ಹೇಳಿಕೆ ಕೊಟ್ಟಿದ್ರಿಂದ ನೀವು ನೋಡ್ಬೋದು, ಇವತ್ತ ಗೋರ್ಮೆಂಟ್ ಸ್ಟಾಕ್ಸ್ ಗಳ ಭಾಳ ಏರ್ಯಾವ್ರಿ. ನೋಡ್ರಿ, ರೈಲ್ವೆ ಸ್ಟಾಕ್ಸ್ BEML ನೋಡ್ರಿ ಇವತ್ತ 3.41% ಏರೈತಿ. ಮತ್ ನೋಡ್ಬೋದು ನೀವ IRCTC ನೋಡ್ರಿ 3.65 ಏರೈತಿ. RIFC ನೋಡ್ರಿ 8% ಏರೈತ್ರಿ. RIFC ನೋಡ್ಬೋದು ನೀವ ಎಲ್ಲಾ ರೈಲ್ವೆ ಸ್ಟಾಕ್ಸ್ ನಾಗನು ನೋಡ್ರಿ. ರಿಡ್ಸ್ ನೋಡ್ರಿ 5.11% ಏರೈತಿ. ಎಲ್ಲಾ ಗೋರ್ಮೆಂಟ್ ಸ್ಟಾಕ್ ಗಳ ಎಸ್ ಜಯಶಂಕರ ಮತ್ತ ಅಮಿತ್ ಶಾ ಅವರ ಹೇಳಿಕೆ ಕೊಟ್ಟಿದ್ರಿಂದ ನೋಡ್ಬೋದು ನೀವು, ಎಲ್ಲಾ ರೈಲ್ವೆ ಸ್ಟಾಕ್ಸ್ ಏರ್ಯಾವ. ಮತ್ ವೀಕ್ಷಕರೇ ನೋಡ್ರಿ, ಡಿಫೆನ್ಸ್ ಸ್ಟಾಕ್ ನು ಏರ್ಯಾವ. ಡಿಫೆನ್ಸ್ ಸ್ಟಾಕ್ ನೋಡ್ರಿ, ಭಾರತ್ ಡೈನಾಮಿಕ್ ನೋಡ್ರಿ, ಭಾರತ್ ಎಲೆಕ್ಟ್ರಾನಿಕ್ಸ್ ನೋಡ್ರಿ, ಭಾರತ್ ಫೋರ್ಜ್ ನೋಡ್ರಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡ್ರಿ, ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸರ್ಕಾರಿ ಕಂಪನಿಗಳ ಇವತ್ತ ಭಾಳ ಏರ್ಯಾವ್ರಿ. ಮತ್ತ ನೀವು ನೋಡ್ಬೋದ, ಗೋರ್ಮೆಂಟ್ ಬ್ಯಾಂಕ್ ಗಳು ನೋಡ್ರಿ, ಬ್ಯಾಂಕ್ ಆಫ್ ಬರೋಡಾ ನೋಡ್ರಿ, ಬ್ಯಾಂಕ್ ಆಫ್ ಇಂಡಿಯಾ ನೋಡ್ರಿ ಅದ್ ಬಿದ್ದೈತಿ, ಯಾಕಂದ್ರ ಅದ್ ರಿಸಲ್ಟ್ ಅಷ್ಟ್ ಚಲೋ ಬಂದಿಲ್ಲ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೋಡ್ರಿ, ಕೆನರಾ ಬ್ಯಾಂಕ್ ನೋಡ್ರಿ, ಎಲ್ಲಾನು ಗೋರ್ಮೆಂಟ್ ಸ್ಟಾಕ್ ಏರ್ಯಾವ. ಮತ್ತ ಗೋರ್ಮೆಂಟ್ ಸ್ಟಾಕ್ ಗಳು ಇರೋದ್ ಗುಡೇನ ಅಡಾನಿ ಸ್ಟಾಕ್ ನು ಏರ್ಯಾವ. ವೀಕ್ಷಕರೇ ನೋಡ್ರಿ, ಅಡಾನಿ ಸ್ಟಾಕ್ಸ್ ACC ನೋಡ್ರಿ 4.17% ಏರೈತಿ. ಅಡಾನಿ ಎನರ್ಜಿ ಸೊಲ್ಯೂಷನ್ಸ್ ನೋಡ್ರಿ 3.79% ಏರೈತಿ. ಅಡಾನಿ ಗ್ರೀನ್ ಎನರ್ಜಿ ನೋಡ್ರಿ 4.48% ಏರೈತಿ. ಅಡಾನಿ ಪೋರ್ಟ್ಸ್ ನೋಡ್ರಿ 1.89% ಏರೈತಿ. ಅಡಾನಿ ಪವರ್ ನೋಡ್ರಿ 5.21% ಏರೈತಿ. ಅಡಾನಿ ಟೋಟಲ್ ಗ್ಯಾಸ್ 5.76% ಏರೈತಿ. ವೀಕ್ಷಕರೇ ನೋಡ್ಬೋದು ನೀವು, ಗೌರ್ಮೆಂಟ್ ರೈಲ್ವೆ ಸ್ಟಾಕ್ ಆಗ್ಲಿ, ಡಿಫೆನ್ಸ್ ಸ್ಟಾಕ್ ಆಗ್ಲಿ, ಮತ್ತೆ ಗೌರ್ಮೆಂಟ್ ಬ್ಯಾಂಕ್ ಆಗ್ಲಿ, ಎಲ್ಲಾನು ಇವತ್ತ ಬಾಳ ಏರ್ಯಾವ್ರಿ. ಮತ್ತ ವೀಕ್ಷಕರೇ, ಅದ್ರ ಕೂಡ ಅಡಾನಿ ಸ್ಟಾಕ್ ನು ಬಾಳ ಏರ್ಯಾವ್ರಿ. ಏರಾಕ್ ಮೇನ್ ರೀಸನ್ ಅಂತ ಅಂದ್ರ ಇದರಿ, ಅಮಿತ್ ಶಾ ಅವರ ನಮ್ ಗೃಹ ಮಂತ್ರಿ ಆದ ಅಮಿತ್ ಶಾ ಅವ್ರ ಹೇಳಿರ, ಜೂನ್ 4 ಒಳಗನ ನೀವು ಸ್ಟಾಕ್ ಗಳು ಬಾಯ್ ಮಾಡ್ಕೊಂಡ್ ಇಡ್ಕೋರಿ, ಶೂಟಪ್ ಆಗ್ತೈತಿ. ಮತ್ತ ಎಸ್ ಜೈಶಂಕರ್ ಅವರುನು ಹೇಳಿರ, ನಾನ ಇವತ್ತ ಮಾರ್ಕೆಟ್ ಏರೈತಿ. ವೀಕ್ಷಕರೇ, ಮಾರ್ಕೆಟ್ ಏಳಾಕ ಬೀಳಾಕ ಒಂದ್ ರೀಸನ್ ಬೇಕಾಗ್ತೈತಿ. ಈಗ ಹೋದ್ ವಾರ ನಮಗ ಏನು ಬುಲ್ಲಿಶ್ ಮಾರ್ಕೆಟ್ ಬುಲ್ಲಿಶ್ ಆಕ್ ಏನು ರೀಸನ್ ಇಲ್ಲ ಇತ್ತ, ಅನಾನ ಬರೇ ಬೀಳಾತಿತ್ತ. FIS ಎಕ್ಸಿಟ್ ಆಗತ್ತಿರ ಅನಾನ ಬೀಳಾತಿತ್ತ. ಇವತ್ತ ನಿನ್ನೆ ನಮ್ದ್ ಇಬ್ರು ದೊಡ್ಡ ವ್ಯಕ್ತಿಗಳು ನಮ್ ಇಂಡಿಯಾದವ್ರ, ಇವ್ರಿಬ್ರು ಹಿಂಗ್ ಹೇಳಿಕೆ ಕೊಟ್ಟಿದ್ರಿಂದ ಇದ್ ಮಾರ್ಕೆಟ್ ಬಹಳ ಸೀರಿಯಸ್ ತಗೊಂಡಿತ್ತ. ಅನಾನ ಬಾಯಿಂಗ್ ಪ್ರೆಷರ್ ಬಂತ, ಇವತ್ತ ಅನಾನ ಮಾರ್ಕೆಟ್ ಏರಿತ. ಮತ್ ವೀಕ್ಷಕರೇ, ಬಹಳ ಬಿದ್ದಿದ ಕಾರಣನು ಮಂದಿನು ಈಗ ಬಾಯಿಂಗ್ ಮಾಡಾತಾರ, ಅನಾನ ಏರೈತಿ. ವೀಕ್ಷಕರೇ, ಈ ಶಾರ್ಟ್ ಟರ್ಮ್ ನಾಗ ಏರೋದ್ ಬೀಳೋದ್ ಆಗ್ತಿರ್ತೈತಿ, ಖರೆ ಲಾಂಗ್ ಟರ್ಮ್ ನಾಗ ನೀವು ಪ್ರಾಫಿಟೇಬಲ್ ಆಗ್ಬೇಕಂತಂದ್ರ ನೀವು ಚಲೋ ಬಿಸ್ನೆಸ್ ಇದ್ದಿದ್ ಕಂಪ್ನಿಯನ್ನ ಬಾಯ್ ಮಾಡ್ಬೇಕ. ಅದ್ರ ಚಲೋ ಫಂಡಮೆಂಟಲ್ ಇರ್ಬೇಕ, ಅದ್ರ ಪ್ರಮೋಟರ್ಸ್ ಚಲೋ ಇರ್ಬೇಕ, ಸಾಲ ಕಮ್ಮಿ ಇರ್ಬೇಕ, ROE ಹೆಚ್ಚಿರ್ಬೇಕ, ROCE ನು ಹೆಚ್ಚಿರ್ಬೇಕ, ಸ್ಟಾಕ್ P ನು ಕರೆಕ್ಟ್ ನೋಡಿ ತಗೋಬೇಕ. ಅದ್ರದ್ದು ಫ್ಯೂಚರ್ ಐತೇನಿಲ್ಲ ಅದ್ ನೋಡಿ ತಗೋಬೇಕ. ಅಂತ ಸ್ಟಾಕ್ ಅನ್ನ ನೀವು ಬಾಯ್ ಮಾಡ್ರ, ಈಗ ಅಮಿತ್ ಶಾ ಅವ್ರು ಹೇಳಿ, ಎಸ್ ಜೈಶಂಕರ್ ಅವ್ರ ಹೇಳಿ ಮಾರ್ಕೆಟ್ ಏರಿತ ಬಿತ್ತ, FIS ಎಕ್ಸಿಟ್ ಆರ ಅಂತ ಬಿತ್ತ, ಇವೆಲ್ಲಾ ನಿಮಗ್ ಏನು ಸಂಬಂಧ ಬರಂಗಿಲ್ಲ. ನಿಮಗ್ ಚಲೋ ಬಿಸ್ನೆಸ್, ಚಲೋ ಕಂಪ್ನಿ ನೀವು ಬಾಯ್ ಮಾಡಿದ್ರ ಅದ ಫ್ಯೂಚರ್ ನಾಗ ಏರಿಯಾ ಇರ್ತೈತಿ. ತಿಳಿತ್ರಿ ವೀಕ್ಷಕರೇ, ನಾ ಇವತ್ ಮಾರ್ಕೆಟ್ ಯಾಕೆ ಏರಿತ ಅಂತ ವಿಡಿಯೋ ಮಾಡೀನಿ. ವಿಡಿಯೋ ಚಲೋ ಅನ್ಸ ವಿಡಿಯೋಗ್ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.